ಇನ್ನು ದುಡ್ಡಿನ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಮಾತ್ರವಲ್ಲ ವಿಶ್ವದ 94 ದೇಶಗಳಿಗೆ ದೊಡ್ಡ ಶಾಕ್ ಅನ್ನ ಕೊಟ್ಟಿದ್ದಾರೆ. 94 ದೇಶಗಳಿಗೆ ಶುಂಕದ ಶಾಕ್ ಅನ್ನ ನೀಡಿದ್ದಾರೆ ಟ್ರಂಪ್. ಆಗಸ್ಟ್ 7ರಿಂದ ಜಾರಿಗೆ ಬರಲಿದೆ ಈ ಒಂದು ಹೊಸ ಆದೇಶ. ಭಾರತದ ಮೇಲೆ ಶೇಕಡ 25% ಟ್ಯಾರಿಫ್ ಅನ್ನ ಹೇರಿದ್ರೆ ಅಫ್ಘಾನಿಸ್ತಾನದ ಮೇಲೆ 15 ಮತ್ತು ಪಾಕಿಸ್ತಾನದ ಮೇಲೆ 19. ಟ್ರಂಪ್ ನಡೆಗೆ ಈಗ ಹಲವು ದೇಶಗಳು ವಿಲ ಅಂತ ಒದ್ದಾಡ್ತಾ ಇದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಹಲವು ದೇಶಗಳ ಮೇಲೆ ಶುಂಕಗಳನ್ನು ಘೋಷಿಸಿದ್ದಾರೆ. ಅಮೆರಿಕವು ಶೇಕಡ 10ರಿಂದ 41% ಪರಸ್ಪರ ಶುಂಕಗಳನ್ನು ಘೋಷಿಸಿದೆ ಮತ್ತು ಪ್ರತಿಕಾರದ ಶುಂಕಗಳನ್ನು ವಿಧಿಸಿದೆ. 68 ಸಣ್ಣ ಮತ್ತು ದೊಡ್ಡ ದೇಶಗಳು ಮತ್ತು 27 ಯುರೋಪಿಯನ್ ಒಕ್ಕೂಟದ ದೇಶಗಳ ಮೇಲೆ ಶುಂಕಗಳನ್ನು ವಿಧಿಸಲಾಗಿದೆ. ಟ್ರಂಪ್ ಗುರುವಾರ ಈ ಆದೇಶಕ್ಕೆ ಸಹಿ ಹಾಕಿದ್ರು ಮತ್ತು ಶುಂಕಗಳು ಈ ಆಗಸ್ಟ್ 7ರಿಂದ ಈ ಆದೇಶಗಳು ಜಾರಿಗೆ ಬರಲಿವೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಟ್ರಂಪ್ ತಮ್ಮ ವ್ಯಾಪಾರ ತಂತ್ರ ಮತ್ತು ಅಮೆರಿಕದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ಅದ್ಯಾಗೋ ಇದು ಜಾಗತಿಕ ಆರ್ಥಿಕತೆ ಮತ್ತು ಹಲವು ದಶಕಗಳಿಂದ ನಿರ್ಮಿಸಲಾದ US ಮೈತ್ರಿಗಳಿಗೆ ಸವಾಲಾಗಿ ಪರಿಣಮಿಸಬಹುದು. ಹಾಗಾದ್ರೆ ಟ್ರಂಪ್ ತಮ್ಮ ಶುಂಕ ಬಾಂಬ್ ಯಾವ ದೇಶಗಳಲ್ಲಿ ಸಿಡಿಸಿದ್ದಾರೆ ಅಂತ ನಿಮಗೆ ಪಕ್ಕದ ಸ್ಕ್ರೀನ್ ನಲ್ಲಿ ಎಲ್ಲವನ್ನ ತೋರಿಸಲಾಗ್ತಾ ಇದೆ. 68 ದೇಶಗಳು, ಅದರಲ್ಲಿ 27 ಯುರೋಪಿಯನ್ ಒಕ್ಕೂಟ ದೇಶಗಳು, ಅಂದ್ರೆ ಒಟ್ಟು 95 ದೇಶಗಳ ಮೇಲೆ ಟ್ರಂಪ್ ಈ ರೀತಿಯ ಶುಂಕ ಮತ್ತು ಪ್ರತಿಕಾರದ ಶುಂಕವನ್ನು ಹೇರಿರುವಂಥದ್ದು. 10ರಿಂದ 41% ಒಳಗೆ ಈ ರೀತಿಯ ಶುಂಕವನ್ನು ಹೇರಿದ್ದಾರೆ. ಒಂದ್ಸಲ ಕ್ವಿಕ್ ಆಗಿ ಪ್ರಮುಖ ದೇಶಗಳನ್ನು ನೋಡೋದಾದರೆ ಭಾರತಕ್ಕೆ 25, ಅಫ್ಘಾನಿಸ್ತಾನಕ್ಕೆ 15, ಅಲ್ಜೇರಿಯಾಗೆ 30, ಅಂಗೋಲಾ 15, ಬಾಂಗ್ಲಾದೇಶ 20, ಬೋವಿಲಿಯಾ 15 ಮತ್ತು ಹರ್ಜೆಗೋವಿನಾ 30, ಹೀಗೆ ಬ್ರೆಜಿಲ್ಗೆ 10, ಹೀಗೆ ಬ್ರೂನಿಯಾ 25, ಹೀಗೆ ವಿವಿಧ ದೇಶಗಳ ಮೇಲೆ ವಿವಿಧ ರೀತಿಯ ಶುಂಕವನ್ನು ವಿಧಿಸಲಾಗಿದೆ. ಇನ್ನು ಪಾಕಿಸ್ತಾನದ ಮೇಲೆ ಶೇಕಡ 19% ಪ್ರತಿ ಶುಂಕವನ್ನು ವಿಧಿಸಲಾಗಿದೆ. ಈಗಾಗಲೇ 25 ಪ್ರತಿ ಶುಂಕ ಈಗಾಗಲೇ ಭಾರತದ ಮೇಲೆ ವಿಧಿಸಿದೆ, ಆದರೆ ಪಾಕಿಸ್ತಾನದ ಮೇಲೆ 19% ವಿಧಿಸಿದೆ. ಇನ್ನು ವಿಯೆಟ್ನಾಂ ಮೇಲೆ 20, ದಕ್ಷಿಣ ಆಫ್ರಿಕಾದ ಮೇಲೆ 30 ಮತ್ತು ಸ್ವಿಟ್ಜರ್ಲ್ಯಾಂಡ್ನ ಮೇಲೆ ಅತಿ ಹೆಚ್ಚು ಅಂದರೆ 39% ಶುಂಕವನ್ನು ವಿಧಿಸಲಾಗಿದೆ. ಆಫ್ರಿಕನ್ ಮತ್ತು ಯುರೋಪಿಯನ್ ದೇಶಗಳ ಮೇಲೂ ಕೂಡ ಶುಂಕ ಬಾಂಬ್ಗಳು ಸ್ಫೋಟಗೊಂಡಿವೆ.